ಎಲ್ರಿಗೂ ನಮಸ್ಕಾರ. XLPU ಕಾಲೇಜ್ ಈ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಈ ವರ್ಷ ಈ ಸಂಸ್ಥೆ ಮಾಡಿರುವಂಥ ಒಂದು ಅಭೂತಪೂರ್ವ ಸಾಧನೆ. 590ಕ್ಕೂ ಹೆಚ್ಚು ಮಾರ್ಕ್ಸ್ ಪಡೆದಿರುವಂತಹ 50ಕ್ಕೂ ವಿದ್ಯಾರ್ಥಿಗಳು ಇದೇ ಸಂಸ್ಥೆಯಿಂದ ಬಂದಿರುವಂಥವ್ರು. ಇಂಥ ಸಾಧನೆ ಹೇಗೆ ಸಾಧ್ಯ ಆಯಿತು, ಈ ಸಂಸ್ಥೆಯಲ್ಲಿ ನೀಡುವಂತಹ ಶಿಕ್ಷಣ ತರಬೇತಿ ಹೇಗಿರುತ್ತೆ, ಇವೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಈ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಸುಮಂತ್ ಕುಮಾರ್ ಜೈನ್ ಅವರಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. XLPU ಕಾಲೇಜ್ ಈ ವರ್ಷ ಒಂದು ಐತಿಹಾಸಿಕ ಸಾಧನೆ ಮಾಡಿರುವಂಥದ್ದು. 590ಕ್ಕೂ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು. ಹೌದು, ಇದು ಹೆಸರಿಗೆ ತಕ್ಕಂಗೆ ಒಂದು ಎಕ್ಸೆಲ್ ಸಾಧನೆ ಅಂತ ಹೇಳ್ಬೋದು. ನೀವು ಈ ಸಂಸ್ಥೆನ ಶುರು ಮಾಡಬೇಕಾದ್ರೆ ಇದಕ್ಕಿರುವಂತಹ ಕಾರಣ ಏನು, ಎಕ್ಸೆಲ್ ಅನ್ನುವ ಹೆಸರನ್ನೇ ಯಾಕೆ ಇಟ್ರಿ, ಇದರ ಹಿಂದಿರುವ ಪ್ರೇರಣೆ ಏನು ಸರ್? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ವರ್ಷ ನಮ್ಮ ರಿಸಲ್ಟ್ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು. ಪ್ರತಿ ವರ್ಷದಂತೆ 2019ರಿಂದ ಕಳೆದ ವರ್ಷ ಈ ವರ್ಷದವರೆಗೆ ಕೂಡ ನಾವು ರಾಜ್ಯದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು, ಬೋರ್ಡ್ಸ್ ಮಾತ್ರ ಅಲ್ಲ, ಥಿಯರಿ ಮಾತ್ರ ಅಲ್ಲ, ನೀಟ್ ಇರ್ಬೋದು, JEE ಇರ್ಬೋದು, CET ಇರ್ಬೋದು, ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೂಡ ನಾವು ಎಕ್ಸೆಲ್ ಯಾವತ್ತೂ ಕೂಡ ಮುಂಚೂಣಿಯಲ್ಲಿರುವಂಥದ್ದು. ಕಳೆದ ವರ್ಷ ನಮ್ಮ ವಿದ್ಯಾರ್ಥಿಗಳು ಒಂದು 5 ವಿದ್ಯಾರ್ಥಿಗಳು ಏಮ್ಸಿಗೆ ಹೋಗಿರುವಂಥದ್ದು, ಒಬ್ಬ ಜಿಪ್ಮರಿಗೆ ಹೋಗಿದ್ದಾನೆ. ಒಂದು 10ರಿಂದ 17 ವಿದ್ಯಾರ್ಥಿಗಳು IIT ಮತ್ತು NITಗೆ ಸೆಲೆಕ್ಟ್ ಆಗಿರುವಂಥದ್ದು. ಒಟ್ಟಾರೆ ನಮ್ಮ ಕಳೆದ ವರ್ಷ ಒಂದು 400 ವಿದ್ಯಾರ್ಥಿಗಳು ನೀಟ್ ಕೋಚಿಂಗ್ ತೆಗೊಂಡದ್ರಲ್ಲಿ 248 ವಿದ್ಯಾರ್ಥಿಗಳಿಗೆ MBBS ಗೌರ್ಮೆಂಟ್ ಸೀಟ್ ಕೊಟ್ಟಿರುವಂಥ ಕಾಲೇಜ್ ನಮ್ಮ XLPU ಕಾಲೇಜ್. ಈ ವರ್ಷದ ಬೋರ್ಡ್ಸ್ ರಿಸಲ್ಟ್ ಬಂದಿದೆ ಈಗ ಮೊನ್ನೆ ಅಷ್ಟೇ. ಅದರಲ್ಲಿ ನೋಡಿದರೆ ಟಾಪ್ 10 ರ್ಯಾಂಕ್ ಒಳಗೆ ಕರ್ನಾಟಕದ ಟಾಪ್ 10 ರ್ಯಾಂಕಲ್ಲಿ ನಮ್ಮ XLPU ಕಾಲೇಜಿನ 52 ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿಗೆ ತುಂಬ ಖುಷಿ ಪಡ್ತಾ ಇದ್ದೇವೆ. ಇದರ ಹಿಂದೆ ಇರುವಂಥದ್ದು ಏನು ಅಂತೇಳಿ ನಮ್ಮ ಶಿಕ್ಷಕರು ಮತ್ತು ನಮ್ಮ ಒಂದು ಅತ್ಯುತ್ತಮ ಕ್ವಾಲಿಟಿಯ ಬೋಧಕ ವರ್ಗ ಮತ್ತು ನಮ್ಮ ಸಿಸ್ಟಮ್ ತುಂಬ ಒಳ್ಳೆ ಬಂದಿರುವಂಥದ್ದು. ಸೊ ನಮ್ಮ ಎಕ್ಸೆಲ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳುವಂಥದ್ದು ನಿಮಗೆಲ್ಲರಿಗೂ ಕೂಡ ಕುತೂಹಲ ಇರಬಹುದು. ಸೊ ನಾನು ಕೂಡ ಒಬ್ಬ ಅಧ್ಯಾಪಕ, ಬೇಸಿಕ್ಕಾಗಿ ನಾನು ಒಬ್ಬ ಕೆಮಿಸ್ಟ್ರಿ ನೀಟ್ ಮತ್ತು JEE ಟ್ರೈನರ್ ಆಗಿ ಕರ್ನಾಟಕದಾದ್ಯಂತ ಕೋಚಿಂಗ್ ಹೋಗ್ತಾ ಇದ್ದೆ. ಸೊ ಮೂಡಬಿದ್ರೆಯಲ್ಲಿ ಒಂದು 10 ವರ್ಷ ವರ್ಕ್ ಮಾಡಿ, ಆಮೇಲೆ ನಮ್ಮದೇ ಒಂದು ಕೋಚಿಂಗ್ ಸೆಂಟರ್ ಕೂಡ ಮಾಡಿ ಸಣ್ಣದಾಗಿ ಒಂದು 4 ವಿದ್ಯಾರ್ಥಿಗಳಿಂದ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಮತ್ತು ಒಂದು 2019 ಆಗುವಾಗ ಒಂದು 400 ವಿದ್ಯಾರ್ಥಿಗಳು ನಮ್ಮ ಕೋಚಿಂಗಲ್ಲಿದ್ದರು. ಹಾಗಾಗಿ ನಮ್ಮ ಪೋಷಕರ ಒಂದು ಡಿಮ್ಯಾಂಡ್ ಮೇರೆಗೆ ನಮ್ಮದೇ ಒಂದು PU ಕಾಲೇಜ್ ಮಾಡುವ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಇನ್ಫಿನಿಟಿ ಲರ್ನಿಂಗ್ ಫೌಂಡೇಶನ್ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಗುರುವಾಯೂರು ನಮ್ಮ XLPU ಕಾಲೇಜನ್ನು ನಾವು ಮಾಡಿರುವಂಥದ್ದು. ಸೊ ಆ ನಂತರದೆಲ್ಲ ನಿಮಗೆ ಗೊತ್ತಿದೆ. ಪ್ರಥಮ ವರ್ಷದಲ್ಲಿ ಒಂದು 250 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂಥ ಸಂಸ್ಥೆ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾದಾನವನ್ನು ಕೊಡುವಂತಹ ಸಂಸ್ಥೆಯಾಗಿ ಬೆಳೆದಿರುವಂಥದ್ದು ನಮಗೆಲ್ಲರಿಗೂ ಕೂಡ ಖುಷಿಯಾಗಿದೆ. ಇಂಥದ್ದೊಂದು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯ ಒಂದು ಇನ್ಸ್ಟಿಟ್ಯೂಷನ್ ಶುರು ಮಾಡಬೇಕು ಅನ್ನೋ ಆಲೋಚನೆ ಬಂದಿದ್ದು ಹೇಗೆ, ಯಾಕೆ, ಮತ್ತು ಶಿಕ್ಷಣದ ಬಗ್ಗೆ ನಿಮಗಿರುವಂತಹ ದೃಷ್ಟಿಕೋನ ಏನು ಸರ್? ಓಕೆ, ನಾನು ಕೂಡ ಈ ಊರಿನವನೇ, ಬೆಳ್ತಂಗಡಿ ತಾಲೂಕಿನವನೇ. ನಮ್ಮದು ಗ್ರಾಮೀಣ ಪ್ರದೇಶ ನಿಮಗೆಲ್ಲರಿಗೂ ಗೊತ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ರು. ನಾನು ಕೋಚಿಂಗ್ ಮಾಡೋದು ನೋಡ್ತಾ ಇದ್ದೆ. ಸೊ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಅಥವಾ ಒಂದು ಇಂಜಿನಿಯರಿಂಗ್, ಈಗ ಗೊತ್ತಿರ್ಬೋದು, ಮೆಡಿಕಲ್ ಹೋಗಬೇಕು ಅಂತ ಹೇಳಿದರೆ ನೀಟ್ ಎಕ್ಸಾಮ್ ಇದೆ, ಆಲ್ ಇಂಡಿಯಾ ಎಂಟ್ರೆನ್ಸ್ ಟೆಸ್ಟ್ ಇದೆ, ನೀಟ್ ಇದೆ. ಇಂಜಿನಿಯರಿಂಗಲ್ಲಿ ಕೂಡ ಅಷ್ಟೇ ಪ್ರತಿಷ್ಠಿತ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಲೈಕ್ IIT ಅಥವಾ NITಗೆ ಹೋಗಬೇಕು ಅಂತ ಹೇಳಿದರೆ JEE ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು. ಇದಕ್ಕೊಂದು ಒಳ್ಳೆಯ ಟ್ರೈನಿಂಗ್ ಬೇಕಾಗ್ತದೆ ಮಕ್ಕಳಿಗೆ. ಬರೀ ಬೋರ್ಡ್ಸ್ ಕ್ಲಾಸ್ ಮಾಡುವಂಥ ಕಾಲೇಜ್ಗಳು ತುಂಬ ಸಿಗ್ಬೋದು ನಮಗೆ. ಬಟ್ 2 ವರ್ಷ ನಮ್ಮಲ್ಲಿ ಬೋರ್ಡ್ಸ್ ಒಟ್ಟಿಗೆ ಅವರೊಂದು ಕಾಂಪಿಟೇಟಿವ್ ರೆಡಿ ಮಾಡುವಂಥ ಕಾಲೇಜ್ ತುಂಬ ಅಗತ್ಯ ಇತ್ತು. ಸೊ ಆ ಉದ್ದೇಶಕ್ಕೆ ನಾವು 2019ರಲ್ಲಿ ಬರೀ ಕೋಚಿಂಗ್ ಸೆಂಟ್ರಿಗೆ ನಮಗೆ ಬೋರ್ಡ್ಸ್ಗೆ ಅವರು ಒಂದು ಕಡೆ ಹೋಗ್ತಾರೆ, ಕೋಚಿಂಗ್ ಒಂದು ಕಡೆ ಬರ್ತಾರೆ, ಸಾಧ್ಯ ಇಲ್ಲ ಅಂತ ಹೇಳೋದನ್ನು ಸತ್ಯವನ್ನು ಕಂಡುಕೊಂಡು ಸೊ ನಮ್ಮದೇ ಒಂದು PU ಕಾಲೇಜ್ ಮಾಡಬೇಕು ಅಂತ ಹೇಳುವಂಥ ಪೋಷಕರ ಒತ್ತಾಯದ ಮೇರೆಗೆ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಶಿಕ್ಷಣ ಅಂತ ಹೇಳಿದರೆ ಏನು ನೀವು ಕೇಳಿದ್ರು, ಒಳ್ಳೆ ಕ್ವಶನ್ ಕೇಳಿದ್ರಿ. ಸೊ ನಾನು ಯಾವತ್ತೂ ಹೇಳುವವ, ನಮ್ಮ ತುಂಬ ಇಂಟರ್ವ್ಯೂಲ್ಲಿ ಕೂಡ ಹೇಳಿದ್ದೇನೆ ನಾನು. ಯಾಕಂತ ಹೇಳಿದರೆ ಒಂದೊಬ್ಬ ನಮ್ಮಲ್ಲಿಗೆ 2 ವರ್ಷ ಓದಿ ಹೋಗುವಾಗ ಒಂದು ಡಾಕ್ಟರ್ ಆದರೆ ಸಾಕಾಗೋದಿಲ್ಲ, ಇಂಜಿನಿಯರ್ ಆದರೆ ಸಾಕಾಗೋದಿಲ್ಲ, ಅಥವಾ ಅವನೇನು ಏಮ್ ಇದೆ ಎಜುಕೇಷನಲ್ಲಿ ಅದರಲ್ಲಿ ಮಾತ್ರ ಎಕ್ಸೆಲ್ ಆಗೋದು ಅಂತ ಅರ್ಥ ಅಲ್ಲ. ಸೊ ಶಿಕ್ಷಣ ಅಂತ ಹೇಳಿದರೆ ಅವನು 2 ವರ್ಷ ನಮ್ಮಲ್ಲಿ ಓದಿ ಹೋಗುವಾಗ ಆ ಒಂದು ಜೀವನಕ್ಕೆ ಬೇಕಾದಂಥ ಶಿಕ್ಷಣವನ್ನು ಕೂಡ ಪಡ್ಕೊಳ್ಬೇಕು. 2 ವರ್ಷ ಓದಿ ಹೋಗುವಾಗ ಅವನೊಂದು ಒಳ್ಳೆ ದೇಶದ ಪ್ರಜೆ ಆಗಬೇಕು, ಅಪ್ಪ ಅಮ್ಮನಿಗೊಂದು ಒಳ್ಳೆ ಆಸ್ತಿ ಆಗಬೇಕು. ಅದು ನಮ್ಮ ಶಿಕ್ಷಣದ ಉದ್ದೇಶ. ಯಾಕಂತ ಹೇಳಿದರೆ ನಾವು ನೋಡಿದ್ದೇವೆ, ತುಂಬ ಕಡೆ ಹೇಳಿದೆ ನಾನಿದು. ನಮ್ಮ ಅಜ್ಜನ ಕಾಲದಲ್ಲಿ ಯಾರು ಶ್ರೀಮಂತರು ಅಂತ ಹೇಳಿದರೆ ತುಂಬ ಜಾಗ ಇದ್ದವರು ಶ್ರೀಮಂತರು, ಜಾಗ ತುಂಬ ಇದ್ದರೆ ಶ್ರೀಮಂತರು, ತುಂಬ ಆಸ್ತಿ ಇದ್ದವರು ಶ್ರೀಮಂತರು ಅಂತೇಳಿ. ಆಮೇಲೆ ನಾನು ಅಪ್ಪಾಜಿ ಹತ್ರ ಕೇಳ್ತಾ ಇದ್ದೆ ಯಾವತ್ತೂ ಕೂಡ, ಯಾರು ಅಪ್ಪಾಜಿ ಹೇಳ್ತಾಯಿದ್ರು ಯಾರು ಶ್ರೀಮಂತರು ಕೇಳಿದರೆ ಹಣ ಇದ್ದವರು ಶ್ರೀಮಂತರು ಅಂತೇಳಿ. ಯಾಕಂದರೆ ಈಗ ನನ್ನ ಉದಾಹರಣೆ ತಗೊಳ್ಳೋದಾದ್ರೆ ನಾನು ತುಂಬ ಕಷ್ಟದ ಬಂದವರು. ನನ್ನ ಅಜ್ಜನ ಕಾಲದಲ್ಲಿ ತುಂಬ ಜಾಗ ಇತ್ತು ನಮ್ಮ ಅಜ್ಜನಿಗೆ. ಆದರೆ ಎಲ್ಲ ಕಾನೂನು ಜಾಗ ಎಲ್ಲ ಹೋಗಿ ಡಿಕ್ಲರೇಷನ್ ಕಾನೂನು ಬಂದಾಗ ನಾನು ಹುಟ್ಟುವಾಗ ಒಂದು ಸಣ್ಣ ಹುಲ್ಲಿನ ಮನೇಲಿ ಹುಟ್ಟಿದ್ದು, ನಾವು ತುಂಬ ಬಡತನದಲ್ಲಿದ್ದೆವು ನಾವು. ಆಗ ನಮ್ಮ ಅಪ್ಪಾಜಿ ಯಾರು ಶ್ರೀಮಂತರು, ಹಣ ಇದ್ದವರು ಶ್ರೀಮಂತರು ಅಂತ ಹೇಳ್ತಾ ಇದ್ರು. ಆದರೆ ನಾನು ಒಂದು 2010ರಿಂದ ಉಪನ್ಯಾಸಕನಾಗಿ ವರ್ಕ್ ಮಾಡಿದ ಮೇಲೆ ನಾನು ಕಂಡುಕೊಂಡು ಸತ್ಯ ಯಾವುದು ಅಂತ ಹೇಳಿದರೆ, ಈಗಿನ ಕಾಲದಲ್ಲಿ ಯಾರು ನಿಜವಾದ ಶ್ರೀಮಂತರು ಅಂತ ಹೇಳಿದರೆ, ನಿಜವಾದ ಶ್ರೀಮಂತರು ಯಾರು ಅಂತ ಹೇಳಿದರೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಅಥವಾ ಒಂದು ಒಳ್ಳೆಯ ಕ್ಯಾರೆಕ್ಟರ್, ಯಾವುದೇ ರೀತಿಯ ದುರಭ್ಯಾಸಗಳಿಲ್ಲ,
ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂಥ ಮಕ್ಕಳನ್ನು ಯಾರಾದರೂ ಹೊಂದಿದರೆ ಅಂತಹ ಅಪ್ಪ ಅಮ್ಮ ಯಾರಿದ್ದಾರೆ ಅವರು ನಿಜವಾದ ಶ್ರೀಮಂತರು ಅಂತೇಳಿ. ಹಾಗಾಗಿ ವಿದ್ಯೆ ಅಂತ ಹೇಳುವಂಥದ್ದು, ಎಜುಕೇಷನ್ ಅಂತ ಹೇಳುವಂಥದ್ದು ಅವನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥ ಕನಸು ಕಂಡವರು ನಾವೆಲ್ಲ. ನಮ್ಮ ಉದ್ದೇಶ, ನಮ್ಮ ಕಾಲೇಜ್ ಮಾಡೋ ಉದ್ದೇಶ ಕೂಡ ಅದೇ ಇತ್ತು. ಯಾಕಂದರೆ ಶ್ರೀಮಂತರಿಗೆ ಅಂತ ಟಾರ್ಗೆಟ್ ಮಾಡಿದಂಥ ಕಾಲೇಜ್ ಅಲ್ಲ. ನಮ್ಮ ಕಾಲೇಜ್ ಯಾವಾಗಲೂ ಕೂಡ ಮಧ್ಯಮ ವರ್ಗದವರು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ ಆಗಬೇಕು, ಅವರನ್ನು ಕೂಡ ಒಂದು ಪ್ರತಿಷ್ಠಿತ ಏಮ್ಸ್ಗಳು ಅಥವಾ IITಗಳಿಗೆ ನಮ್ಮ ವಿದ್ಯಾರ್ಥಿಗಳು, ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಹೋಗಬೇಕು ಅಂತ ಹೇಳುವಂಥ ಉದ್ದೇಶ ಇಟ್ಕೊಂಡು ಅಂತಹ ವಿದ್ಯಾರ್ಥಿಗಳು, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೊಂದು 500 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೊಡ್ತಿರುವಂಥ ಸಂಸ್ಥೆ ನಮ್ಮದು. 500 ವಿದ್ಯಾರ್ಥಿಗಳಿಗೆ ಒಂದು 6 ಕೋಟಿಯಷ್ಟು ಸ್ಕಾಲರ್ಶಿಪ್ ಮುಖಾಂತರ ಉಚಿತವಾಗಿ ಶಿಕ್ಷಣವನ್ನು ನೀಡ್ತಾ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಏಮ್ಸ್, IIT, ಪ್ರತಿಷ್ಠಿತ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ನಮ್ಮ ವಿದ್ಯಾರ್ಥಿಗಳನ್ನು ಕಳಿಸಿದ್ದೇವೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಟಾಪ್ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಹೋದರೆ ಅಲ್ಲಿ ನಮ್ಮ ಎಕ್ಸೆಲ್ನ PU ಕಾಲೇಜಲ್ಲಿ ಓದಿದಂಥ ವಿದ್ಯಾರ್ಥಿಗಳಿದ್ದಾರೆ. ನೀವು ಈಗ ಹೇಳ್ತಾ ಇದ್ರಿ, ಅದೇ ರೀತಿ ಒಂದು ಪ್ರಶ್ನೆ ಅದನ್ನು ಮುಂದುವರಿಸಿ ಕೇಳೋದಾದ್ರೆ, ಎಕ್ಸೆಲ್ PU ಕಾಲೇಜ್ ಹೇಗೆ ಬೇರೆ ಕಾಲೇಜಿಗಿಂತ ವಿಭಿನ್ನವಾಗಿ ನಿಲ್ಲುತ್ತೆ? ಇಲ್ಲಿರುವಂತಹ ಸೌಲಭ್ಯಗಳು, ಸೌಕರ್ಯಗಳು ಅಥವಾ ಒಬ್ಬ ಉತ್ತಮ ವ್ಯಕ್ತಿತ್ವ ಹೊಂದಿರುವಂತಹ ವಿದ್ಯಾರ್ಥಿಯನ್ನು ಸೃಷ್ಟಿಪಡಿಸೋದಕ್ಕೆ ಯಾವ ರೀತಿಯ ತರಬೇತಿ ನೀಡಲಾಗುತ್ತೆ? ಖಂಡಿತ ಒಂದು ಒಳ್ಳೆಯ ಕ್ವಶನ್ ಇದು. ಯಾಕೆಂತ ಹೇಳಿದರೆ ನಮ್ಮ ಬೇರೆ ಕಾಲೇಜ್ ಕಂಪೇರ್ ಮಾಡಿ ನಮ್ಮಲ್ಲಿ ಒಂದು ಒಳ್ಳೆ ಸಿಸ್ಟಮ್ ಇದೆ. ಸಿಸ್ಟಮ್ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಎಷ್ಟೇ ಒಳ್ಳೆ ಟೀಚರ್ಸ್ಗಳಿದ್ರೂ ಕೂಡ, ಟೀಚರ್ಸ್ ಒಳ್ಳೆದಿದ್ದಾರೆ ನಮ್ಮಲ್ಲೂ, ಅದರೊಟ್ಟಿಗೆ ಒಳ್ಳೆ ಟೀಚರ್ಸ್ ಒಟ್ಟಿಗೆ ಒಂದು ಒಳ್ಳೆಯ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದೇವೆ. ನಮ್ಮಲ್ಲಿ ಒಂದು ಬೆಳಿಗ್ಗೆ ಒಂದು 5 ಗಂಟೆಯಿಂದ ಒಂದು ನೈಟ್ 11:30ವರೆಗೆ ಮಕ್ಕಳನ್ನೊಂದು ಒಳ್ಳೆ ಸಿಸ್ಟಮ್. 5 ಗಂಟೆಗೆ ಹೇಳಬೇಕು ಡೈಲಿ, 5ರಿಂದ 5:30 ಫ್ರೆಶ್ ಅಪ್ ಇದೆ, 5:30ಯಿಂದ 6 ಪ್ರೇಯರ್ ಯೋಗ ಇರ್ತದೆ. ಆಮೇಲೆ ಮಾರ್ನಿಂಗ್ ಒಂದು 6ರಿಂದ 8 ಗಂಟೆವರೆಗೆ ಅರ್ಲಿ ಮಾರ್ನಿಂಗ್ ನೀಟ್ ಕೋಚಿಂಗ್, JEE CET ಕೋಚಿಂಗ್ ಇರುವಂಥದ್ದು. ಆಮೇಲೆ ಬೆಳಿಗ್ಗೆ ಒಂದು 8:30ಯಿಂದ ಮಧ್ಯಾಹ್ನ 1:30ವರೆಗೆ ಬೋರ್ಡ್ಸು, ಬೆಳಿಗ್ಗೆ ಒಂದು 8:00ವರೆಗೆ ತಿಂಡಿ, 7 ಡೇಸ್ ಬೇರೆ ಬೇರೆ ತಿಂಡಿ ಇರುವಂಥದ್ದು. ಆಮೇಲೆ 1:00ವರೆಗೆ ಮತ್ತೆ ಊಟ ಕೂಡ ತುಂಬ ಚೆನ್ನಾಗಿರ್ತದೆ. ಚಪಾತಿ 2 ಬಗೆ ಸಾರು, ಸಾಂಬಾರು, ಪಲ್ಯ, ಮಜ್ಜಿಗೆ, ಮೊಸರು, ಹಪ್ಪಳ, ಒಳ್ಳೆ ಊಟ ಆದಮೇಲೆ ಆಫ್ಟರ್ನೂನ್ ಎವ್ರಿ ಡೇ 2 to 5:30 ನೀಟ್ ಕೋಚಿಂಗ್ ಡೈಲಿ. ಆಮೇಲೆ 5:30ಯಿಂದ 6:15ವರೆಗೆ 1 ಅವರ್ ಸ್ವಲ್ಪ ಆಟ ಆಡಲಿ ಬಿಡುವಂಥದ್ದು ನಾವು. ಆಮೇಲೆ ಸಂಜೆ 6:30ಯಿಂದ 8:30ವರೆಗೆ ಒಂದು ಡೌಟ್ ಕ್ಲಾರಿಫಿಕೇಷನ್ ಅಂತೇಳಿ ಮಾಡ್ತೀವಿ. ಅಂದರೆ ಬೆಳಗಿಂದ ಏನು ಕ್ಲಾಸ್ ಮಾಡಿದ್ದೇವಲ್ಲ ಅದರ ಡೌಟ್ ಇದ್ದರೆ ಕೇಳ್ಬೋದು. ಅದೊಂದು ಸ್ಪೆಷಲ್, ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ, ಎಲ್ಲೂ ಇಲ್ಲ. ನಮ್ಮಲ್ಲಿ 8:30ವರೆಗೆ ಟೀಚರ್ಸ್ ಇರ್ತೇವೆ ನಾವು. 8:00ವರೆಗೆ ಮತ್ತೆ ಡಿನ್ನರ್ ಇದೆ. ಡಿನ್ನರ್ ಆಗಿ ರಾತ್ರಿ 10:30ವರೆಗೆ ಮತ್ತೆ ಸ್ಟಡಿ ಅವರ್ಸ್ ಇರುವಂಥದ್ದು. ಸ್ಟಡಿ ಅವರ್ಸಲ್ಲಿ ಕೂಡ ಹಾಗೆ ನಾವು ಟೀಚರ್ಸಲ್ಲಿ ಇರ್ತೇವೆ, ಡೌಟ್ ಇದ್ದರೆ ಕೇಳ್ಬೋದು. ತುಂಬ ಒಳ್ಳೆಯ ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡಿದ್ದೇವೆ ನಾವು. 2 ವರ್ಷ ನಮ್ಮಲ್ಲಿ ಓದಿ ಹೋಗುವಾಗ ಒಂದು ಒಳ್ಳೆ ದೇಶದ ಪ್ರಜೆಯಾಗಿ ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸೆ ಆಗಬೇಕು ಅಂತ ಹೇಳುವಂಥ ಉದ್ದೇಶ. ಪ್ರತಿ ಸಂಡೇ ಕೂಡ ನಾವು 720 ಮಾರ್ಕ್ ನೀಟ್ ಎಕ್ಸಾಮ್, JEE ಎಕ್ಸಾಮ್ ಮಾಡುವಂಥದ್ದು. ಸಂಡೇ ಎಕ್ಸಾಮ್ ಮಾಡಿ ಸೋಮವಾರ ಮಕ್ಕಳಿಗೆ ಒಂದು ನಮ್ಮ ಎಕ್ಸೆಲ್ ಅಂತ ಹೇಳುವಂಥ ಆ್ಯಪ್ ಇದೆ. ಆ ಆ್ಯಪಲ್ಲಿ ಮಾರ್ಕನ್ನು ನಾವು ಒಂದು ಅಪ್ಡೇಟ್ ಮಾಡಿ ಕೊಡ್ತೇವೆ. ಸೊ ಹೀಗೆ ಒಂದು ಒಳ್ಳೆಯ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದೆ. ಮತ್ತು ನಮ್ಮ ಸಿಲೆಬಸ್ ಕೂಡ ಹಾಗೆ ಬೇಗ ಮುಗಿಸಿ ಒಬ್ಬ ವಿದ್ಯಾರ್ಥಿಗೆ ನೀಟ್ ಸ್ಟೂಡೆಂಟ್ ಆಗಿರೋ ಅವ್ನಿಗೆ 2 ರೌಂಡ್ ನೀಟ್ ಕೋಚಿಂಗ್ ಆಗ್ತದೆ. ಬೋರ್ಡ್ಸ್ ಎಕ್ಸಾಮ್ ನಮ್ಮ JEE ಮತ್ತು CET ಅವನಾಗಿದೆ, ಅವನಿಗೆ ಒಮ್ಮೆ ಬೋರ್ಡ್ ರೆಗ್ಯುಲರಲ್ಲಿ, ಮತ್ತೊಮ್ಮೆ ಸಪ್ರೇಟಾಗಿ ಹಾಗೆ ನೀಟ್ JEE 2 ಟೈಮ್ಸ್ ಕೋಚಿಂಗ್ ಕೊಡುವಂಥದ್ದು. ಆಮೇಲೆ ಲಾಸ್ಟಿಗೆ ಒಂದು ಮಾಕ್ ಟೆಸ್ಟ್ಗಳು, ಒಂದು 50ರಿಂದ 100 ಮಾಕ್ ಟೆಸ್ಟ್ಗಳನ್ನೆಲ್ಲ ಮಾಡಿ ಅವರೊಂದು ಒಳ್ಳೆ ಎಕ್ಸಾಮ್ ಅಂತ ಹೇಳೋದಕ್ಕೆ ಒಂದು ರೆಡಿ ಮಾಡುವಂಥ ಒಳ್ಳೆ ಸಿಸ್ಟಮನ್ನು ಕ್ರಿಯೇಟ್ ಮಾಡಿದ್ದೇವೆ. ಸೊ ಹಾಗಾಗಿ ನಮ್ಮಲ್ಲಿ ವಿದ್ಯಾರ್ಥಿಗಳು ಬಂದಾಗ ಅವರೊಂದು ಒಳ್ಳೆ ರಿಸಲ್ಟ್ ತೆಗೆಯೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಯಾವುದೇ ಒಂದು ಸಿಸ್ಟಮ್ನಾದರೂ ಶುರು ಮಾಡೋದು ತುಂಬ ಸುಲಭ ಆಗುತ್ತೆ, ಆದರೆ ಅದೇ ಕ್ವಾಲಿಟಿನ ನಿರಂತರವಾಗಿ ಮೇಂಟೈನ್ ಮಾಡ್ಕೊಂಡು ಬರೋದು ಬಹಳ ಕಷ್ಟ. ಅದು ಎಕ್ಸೆಲ್ ಹೇಗೆ ಸಾಧಿಸ್ತು? ಖಂಡಿತ ನಮ್ಮ ಎಕ್ಸೆಲ್ ಅಂತ ಉದ್ದೇಶ ಮೀನಿಂಗ್ ಏನು? ಉತ್ಕೃಷ್ಟ ಅಂತ ಹೇಳಿ ನಾವು ಎಕ್ಸೆಲ್ ಇದ್ದೇವೆ ಖಂಡಿತವಾಗಿ ಕೂಡ. ಯಾಕಂದರೆ ಈಗ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮಕ್ಕಳಿಗೆ ಒಂದು ಸೇರಿಸುವಾಗ ಯಾವ ಉದ್ದೇಶ ಸೇರಿಸ್ತಾರೆ ಅಂತ ಹೇಳಿದರೆ, ನನ್ನ ಮಗ ಒಂದು ಒಳ್ಳೆಯ ಮಾರ್ಕ್ ತೆಕ್ಕೊಂಡು ಗೌರ್ಮೆಂಟ್ ಸೀಟ್ ಇಂಜಿನಿಯರಿಂಗ್ ಮೆಡಿಕಲ್ ಮಾಡೋದ್ರೊಟ್ಟಿಗೆ ಅವನೊಂದು ಒಳ್ಳೆಯ ದೇಶದ ಪ್ರಜೆ ಆಗಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ಸೇರಿಸಿರ್ತಾರೆ. ಈಗ ನನ್ನ ಮಗ ಇದ್ರೆ ಏನು ನಾನು ಮಾಡ್ತೇನೆ, ಅದೇ ಥರ ಒಂದು ಜವಾಬ್ದಾರಿ ತಗೊಂಡು ಮಾಡುವಂಥ ಕೆಲಸ ನಾವು. ಯಾಕಂದರೆ ಒಂದು ಒಳ್ಳೆ ದೊಡ್ಡ ಜವಾಬ್ದಾರಿ ಇದೆ ನಮಗೆ ಅಂತಲ್ಲ, ಯಾವತ್ತೂ ಹೇಳುವಂಥದ್ದು ನಾವು. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರಿಗೆ ಪ್ರತಿ ವರ್ಷ ರಿಸಲ್ಟ್ ಬರಬೇಕು, ಪ್ರತಿ ವರ್ಷ ಕೂಡ ಅಡ್ಮಿಷನ್ ಆಗಬೇಕು, ಆವಾಗ ಮಾತ್ರ ಒಂದು ಒಳ್ಳೆಯ ರಿಸಲ್ಟ್ ಬರುವಂಥದ್ದು. ಇಲ್ಲದಿದ್ದರೆ ಸ್ವಲ್ಪ ಕಷ್ಟ ಆಗುವಂಥದ್ದು. ಹಾಗೆ ಎಕ್ಸೆಲ್ನ ಮುಂದಿನ 5 ವರ್ಷಗಳ ಅಥವಾ ಪ್ಲ್ಯಾನ್ ಏನಿದೆ ಅಥವಾ ಗುರಿ ಏನಿದೆ? ಅಲ್ಲ, ನಾವು ಬೇರೆ ಬೇರೆ ಗುರಿಗಳನ್ನ ಇಟ್ಕೊಂಡಿದ್ದೇವೆ. ನಮ್ಮಲ್ಲಿ ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಎಕ್ಸೆಲ್ ಒಂದು ಖಂಡಿತ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕಿದೆ ಭವಿಷ್ಯದಲ್ಲಿ. ಯಾಕೆಂತ ಹೇಳಿದರೆ ನಮ್ಮದು ಇಡೀ ಕರ್ನಾಟಕದಲ್ಲೇ ಈಗ PUCಯಲ್ಲಿ ನಂಬರ್ 1 ಸಿಸ್ಟಮ್ ನಮ್ಮದಿದೆ. ಯಾಕಂದರೆ ನಮ್ಮ ಸಿಸ್ಟಮ್ ಅಷ್ಟು ಚೆನ್ನಾಗಿರುವಂಥದ್ದು. ನಾವು 2019ರಿಂದಲೇ ಪ್ರತಿ ವರ್ಷ ರಿಸಲ್ಟ್ ತೆಗೆದು ನೋಡಿದಾಗ ಒಂದು 100% ರಿಸಲ್ಟ್ ಮಾತ್ರ ಅಲ್ಲ, ಇಡೀ ನಮ್ಮ ರಾಜ್ಯದ ಟಾಪ್ 10ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು. ಮೆಡಿಕಲಿಗೆ ಹೋದ ವಿದ್ಯಾರ್ಥಿಗಳು ಇಡೀ ಕರ್ನಾಟಕದ ರೇಷು ತೆಗೆದರೆ ನಮ್ಮ ಕಾಲೇಜಿನ ರೇಷು ಹೈಯೆಸ್ಟ್ ಇರುವಂಥದ್ದು. ಇದೆಲ್ಲ ನಮ್ಮ ಕ್ವಾಲಿಟಿ ಆಫ್ ಎಜುಕೇಷನಿಂದ ನಮ್ಮಲ್ಲಿ ಸ್ಕೂಲನ್ನು ಕೂಡ ಸ್ಟಾರ್ಟ್ ಮಾಡಿದೆ. ಎಕ್ಸೆಲ್ ಟೆಕ್ನೋ ಸ್ಕೂಲ್ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈ ಟೆಕ್ನೋ ಸ್ಕೂಲ್ ಏನು ಮಾಡ್ತೇವೆ ಅಂತ ಹೇಳಿದರೆ 6th ಬರೀ ಬೋರ್ಡ್ಸ್ ಮಾತ್ರ. ಈಗ ನಮ್ಮಲ್ಲಿ ನಾರ್ಮಲ್ ಆಗಿ ಬೋರ್ಡ್ಸ್ ಮಾತ್ರ ಇರುವಂಥದ್ದು. ನಮ್ಮಲ್ಲಿ 6th ಅವರಿಗೆ CBSE ಮತ್ತು ಸ್ಟೇಟ್ ಬೋರ್ಡ್ 2 ವಿಭಾಗಗಳಲ್ಲಿ ನಮ್ಮ ಎಕ್ಸೆಲ್ ಟೆಕ್ನೋ ಸ್ಕೂಲ್ ಈಗ ಸ್ಟಾರ್ಟ್ ಆಗಿರುವಂಥದ್ದು. ಈ ಟೆಕ್ನೋ ಸ್ಕೂಲಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ 6ನೇ ಕ್ಲಾಸಿಂದಲೇ ಒಬ್ಬ ವಿದ್ಯಾರ್ಥಿಗಳಿಗೆ
ಅವನಿಗೆ ಒಂದು ನೀಟ್ JEE ಮತ್ತು CET ಫೌಂಡೇಶನ್ ಕ್ಲಾಸಸ್ಗಳನ್ನು ನಾವು ಮಾಡುವಂಥದ್ದು. ಅದರೊಟ್ಟಿಗೆ ಅವರಿಗೆ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ, ಕರಾಟೆ ಇರ್ಬೋದು, ಯಕ್ಷಗಾನ ಇರ್ಬೋದು, ಬೇರೆ ಬೇರೆ ರೀತಿಯ ಅವರಿಗೆಲ್ಲ ರೀತಿಯ ಒಂದು ಸರ್ವಾಂಗೀಣ 360 ಡಿಗ್ರಿ ಡೆವಲಪ್ಮೆಂಟಿಗೆ, ಸ್ಪೋರ್ಟ್ಸಿಗೆ, ಕಲ್ಚರಲ್ಗೆ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಅವಕಾಶಗಳಿರುವಂಥದ್ದು. ಈ ಮುಂದೆ ಶಿಕ್ಷಣ ಪದ್ಧತಿ ಬದಲಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ತಯಾರಿ ಹೇಗಿದೆ? ಹೊಸ ಕೋರ್ಸ್ಗಳು, ಸೌಲಭ್ಯಗಳನ್ನು ಪರಿಚಯಿಸುವ ಯೋಜನೆಗಳು? ನಮ್ಮ ಹೈಸ್ಕೂಲ್ನ ವಿದ್ಯಾರ್ಥಿಗಳು ಒಳ್ಳೆ ಕ್ವಶನ್ ಕೇಳಿದ್ ನೀವು. AI ಅಂತ ಹೇಳುವಂಥದ್ದು ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳು AI ಬೋರ್ಡ್ಗಳಿರ್ಬೋದು, AI ಟೆಕ್ನಾಲಜಿಗಳು, ಅದನ್ನೆಲ್ಲ ವಿಷಯವನ್ನು ಕೂಡ ನಾವೊಂದು ಸಪ್ರೇಟ್ ಆಗಿ ಅವರಿಗೊಂದು ಕ್ಲಾಸ್ಗಳನ್ನೇ ನಾವು ಹಾಕಿರುವಂಥದ್ದು. ಅದರೊಟ್ಟಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಈಗಲೂ ಕೂಡ ಈಗ ನಾನು ಹೆಚ್ಚಾಗಿ ಏನಾಗ್ತದೆ ಅಂದರೆ PU ವಿದ್ಯಾರ್ಥಿಗಳಿಗೆ ಇನ್ನು ನೆಕ್ಸ್ಟ್ ದಿನಗಳಲ್ಲಿ ಎಲ್ಲ ಎಕ್ಸಾಮ್ಸ್ ಎಲ್ಲ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗುವಂಥ CBT ಬರುವಂಥದ್ದು. ಆ ಉದ್ದೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಟ್ಯಾಬ್ ಕೊಟ್ಟು ಆ ಟ್ಯಾಬ್ ಮುಖಾಂತರ ಒಂದು CBT ಟೆಸ್ಟ್ಗಳನ್ನು ಪ್ರತಿ ವಾರ ಇಲ್ಲಾಂದರೆ ಪೇಪರ್ ಪೆನ್ನಲ್ಲಿ ನಾವು ಮಾಡಬೇಕಿತ್ತು. ಸೊ ಅದರ ಇಂಪ್ರೂವ್ಡ್ ವರ್ಷನನ್ನು ನಾವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಯಾಕಂದರೆ ಇವಾಗ JEE ಎಕ್ಸಾಮ್ ಎಲ್ಲ CBTಯಲ್ಲಿ ನಡೀತಾ ಇದೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೀತಾ ಇದೆ. ಸೊ ನೆಕ್ಸ್ಟಲ್ಲಿ ನೀಟ್ ಇರ್ಬೋದು, CET ಇರ್ಬೋದು, ಅದು ಕೂಡ ಫ್ಯೂಚರಲ್ಲಿ CBTಯಲ್ಲಿ ಬರುವಂಥ ಅವಕಾಶಗಳಿರುವಂಥದ್ದು. ಹಾಗಾಗಿ ನಾವು CBTಯನ್ನು ಈಗಲೇ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಸೊ ಹಾಗಾಗಿ ಒಂದು ಒಳ್ಳೆಯ ಯಾವತ್ತೂ ಹೇಳ್ತೇವೆ, ವೈದ್ಯಕೀಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ನಾವು ನಿಂತ ನೀರಾಗಬಾರ್ದು. ನಾವು ಹೊಸ ಹೇಗೆ ಡಾಕ್ಟರ್ ಆದ ಹೊಸ ರೋಗ ಬಂದಾಗ ಅದಕ್ಕೆ ಹೊಸ ಮೆಡಿಸಿನ್ ಫಂಡ್ ಔಟ್ ಮಾಡ್ತೇನೆ, ಅದೇ ಥರ ವಿದ್ಯಾರ್ಥಿಗಳಿಗೆ ತುಂಬ ಹುಷಾರಿರ್ತಾರೆ. ಯಾಕಂದರೆ ಈಗ ನಮ್ಮ ವಿದ್ಯಾರ್ಥಿಗಳು ಸಣ್ಣದಿಂದಲೇ ಮೊಬೈಲ್ ನೋಡ್ಕೊಂಡು ಬೆಳೆದವರೆಲ್ಲ. ಹಾಗಾಗಿ ಅವರಿಗೆ ನಮ್ಗಿಂತ ಜಾಸ್ತಿ ಗೊತ್ತಿರುವಂಥದ್ದು ಇರ್ತದೆ. ಹಾಗಾಗಿ ನಾನು ಯಾವತ್ತೂ ಕೂಡ ನಮ್ಮ ಬೋಧಕರಿಗೆ ಹೇಳುವಂಥದ್ದು, ನೀವು ಯಾವಾಗಲೂ ಅಪ್ಡೇಟ್ ಆಗಿರಬೇಕು. ಎಷ್ಟು ಅಪ್ಡೇಟ್ ಆಗಿರಬೇಕಂತ ಹೇಳಿದರೆ ಮಕ್ಕಳು ಯಾವ ರೀತಿಯಲ್ಲಿ ಹುಷಾರಿರ್ತಾರೆ ಅಂತೇಳಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ನಾವು ಅದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ರೆಡಿಯಾಗಿರುವಂಥದ್ದು. ಕೊನೆಯ 2 ಪ್ರಶ್ನೆ. ಒಂದು, ನೀವು ಇಲ್ಲಿವರೆಗೆ ನಡೆದು ಬಂದಂತಹ ಒಂದು ಹಾದಿಯನ್ನು ವಿವರಿಸಿ ಹೇಳ್ಬೋದಾ? ಖಂಡಿತವಾಗಿ ಕೂಡ. ಈಗ ನಾನು ಯಾವತ್ತೂ ನಮ್ಮ ಇದರಲ್ಲಿ ಹೇಳುವಂಥ ಇಂಟರ್ವ್ಯೂವಲ್ಲಿ ನಾನು ಕೂಡ ಪರಮಪೂಜ್ಯ ಕಾವಂದರ ಒಂದು ರತ್ನಮಾನಸ ಮತ್ತು ಸಿದ್ಧವನದಲ್ಲಿ ಓದಿದವ. ನನ್ನ ಜೀವನದಲ್ಲಿ 2 ಅಂಶ ಪ್ರಮುಖವಾಗಿ ನನ್ನ ಬೆಳವಣಿಗೆ ಸಹಕಾರಿಯಾಗಿದೆ. ಯಾಕೆಂದರೆ ನಾನು 8th ಒಂದು PUC ವರೆಗೆ ನಾನು ಸಿದ್ಧವನ ಮತ್ತು ರತ್ನಮಾನಸ ಗುರುಕುಲದಲ್ಲಿ ಓದಿದವ. ಅಲ್ಲಿ ಬೆಳಿಗ್ಗೆದ್ದು ಸೆಗಣಿ ತೆಗೆದು ತೋಟದ ಕೆಲಸ ಎಲ್ಲ ಮಾಡಿ ಗಂಜಿ ಚಟ್ನಿ ಊಟ ಮಾಡಿ ನಾವು ಓದಿರುವಂಥದ್ದು. ಅದು ನನ್ನ ಜೀವನದಲ್ಲಿ ತುಂಬ ಒಂದು ಸಹಕಾರಿಯಾಗಿದೆ. ಆ ಸಂದರ್ಭದಲ್ಲಿ ನಮಗೆ ತುಂಬ ಕಷ್ಟ ಆಗ್ತಾ ಇತ್ತು, ಯಾವಾಗ ಮುಗಿಲಿಲ್ಲ ಅಂತ ಅನಿಸ್ತಾ ಇತ್ತು. ಆದರೆ ಇವಾಗ ನಾವು ಕಂಡುಕೊಂಡ ಸತ್ಯ ಯಾವುದು ಅಂತ ಹೇಳಿದರೆ, ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟ ಬಂದರೂ ಹೋರಾಡಲಿಕ್ಕೆ ಶಕ್ತಿ ಇರುವಂಥದ್ದು ಯಾವುದು ಅಂತ ಹೇಳಿ ನಾವು ಎಜುಕೇಷನಲ್ಲಿ ಪಡೆದಂಥ ಕಷ್ಟಗಳು ಯಾವಾಗಲೂ ನಮ್ಮ ಮಕ್ಕಳಿಗೆ ಕೂಡ ಅದೇ ಹೇಳುವಂಥದ್ದು. ಎಜುಕೇಷನ್ ಇದೆ ಅಲ್ವಾ, ಅದರ ರೂಟ್ ಯಾವಾಗಲೂ ಬಿಟ್ಟರ್, ಅದರಲ್ಲಿ ಬರುವಂಥ ಫ್ರೂಟ್ ಯಾವಾಗಲೂ ಸ್ವೀಟ್. ಹಾಗೆ ನಾವು ಓದೋ ಸಂದರ್ಭ ತುಂಬ ಕಷ್ಟಪಟ್ಟಿದ್ದೇವೆ, ಅದರ ಒಂದು ಪ್ರತಿಫಲದಿಂದಾಗಿ ನಮಗೆ ಒಳ್ಳೆಯದಾಗಿದೆ ಅಂತ ಹೇಳುವಂಥದ್ದು. ಆಮೇಲೆ ನಾನು ಲೆಕ್ಚರ್ ಆಗಿ ಆಳ್ವಾಸ್ ಮೂಡಬಿದ್ರೆಯಲ್ಲಿ PU ಕಾಲೇಜ್ ಸೇರಿರುವಂಥದ್ದು. ಮೋಹನ್ ಆಳ್ವ, ಡಾಕ್ಟರ್ ಮೋಹನ್ ಆಳ್ವರ ಒಂದು ಆಶೀರ್ವಾದ. ಸೊ ಅದೆರಡು ನನ್ನ ಜೀವನದಲ್ಲಿ ಒಂದು ಪ್ರಮುಖವಾದ ನನ್ನ ಅಭಿವೃದ್ಧಿಗೆ ಕಾರಣ ಆಗಿದೆ. ಸೊ ನನಗೆ ಹೇಗೆ ನೀಟ್ ಕೋಚಿಂಗ್, JEE CET ರನ್ ಮಾಡಬೇಕು ಅಂತ ಹೇಳಿ ಹೇಗೆ ಗೊತ್ತಾಯಿತು, ನಾನು ಒಬ್ಬ ಶಿಕ್ಷಕನಾದ್ರಿಂದ. ಎರಡನೇದು, ನನಗೆ ಹಾಸ್ಟೆಲ್ ಹೇಗೆ ರನ್ ಮಾಡಬೇಕು ಅಂತ ಗೊತ್ತಾದ ಹೇಗೆ ಅಂತ ಹೇಳಿದರೆ, ನಾನು ಒಂದು 8 ವರ್ಷ ಹಾಸ್ಟೆಲ್ ಇದ್ದ ಕಾರಣ ನಮ್ಮಲ್ಲಿ ತುಂಬ ಸ್ಟ್ರಿಕ್ಟ್ ಇದೆ. ಮೊಬೈಲ್ ಇಲ್ಲ, ಹುಡುಗ ಮಾತಾಡಲಿಕ್ಕಿಲ್ಲ, ಪದೇ ಮನೆಗೆ ಬಿಡೋದಿಲ್ಲ, ಅವರಿಗೆ ಕ್ಯಾಂಪಸ್ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಒಂದು ಒಳ್ಳೆಯ ವಾತಾವರಣ ಕೂಡ ಕ್ರಿಯೇಟ್ ಮಾಡಿರ್ತೇವೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಅವರಿಗೆ ಕೌನ್ಸಿಲರ್ಸ್ ಇರ್ತಾರೆ. ಆಮೇಲೆ ತಿಂಗಳಿಗೊಮ್ಮೆ ಕಲ್ಚರ್ ಪ್ರೋಗ್ರಾಮ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯ ನಮ್ಮಲ್ಲಿ 2 ವರ್ಷ ಅವರಿಗೆ ಓದಿ ಹೋಗುವಾಗ ಅವರಿಗೆ ಯಾವ ರೀತಿಯಲ್ಲಿ ಕೂಡ ಒಂದು ಲೋನ್ಲಿನೆಸ್ ಬರಬಾರ್ದು ಅಂತ ಒಂದು ಒಳ್ಳೆಯ ಸಪೋರ್ಟ್ಗಳನ್ನು ನಾವು ನೀಡ್ತಾ ಇರುವಂಥದ್ದು. ಹಾಗಾಗಿ ನಾವು ಇವತ್ತು ಒಂದು ಒಳ್ಳೆಯ ಎಕ್ಸೆಲ್ ಅಂತ ಹೇಳಿದರೆ ಒಂದು ಒಳ್ಳೆಯ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದೇವೆ. ಖಂಡಿತ ಇದಕ್ಕೆ ನಮ್ಮ ಸಹಕಾರ ಯಾರು, ನಮ್ಮ ಪೋಷಕರನ್ನು ಯಾವತ್ತೂ ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಯಾವತ್ತೂ ಹೇಳೋದು, ನಮ್ಮ ಫೌಂಡರ್ಸ್ ಯಾರು, ನಮ್ಮ ಪೇರೆಂಟ್ಸ್ಗಳು. ಅಂಥ ಪೇರೆಂಟ್ಸ್ಗಳ ಆಶೀರ್ವಾದ, ವಿದ್ಯಾರ್ಥಿಗಳ ಮತ್ತು ನಮ್ಮ ಶಿಕ್ಷಕರ ಒಂದು ಹಾರ್ಡ್ ವರ್ಕ್ ಮತ್ತು ನಮ್ಮ ಒಂದು ಮಾರ್ಗದರ್ಶನ, ಅದರೊಟ್ಟಿಗೆ ನಮ್ಮ ಒಂದು ಒಳ್ಳೆ ಸಿಸ್ಟಮ್, ಇದೆಲ್ಲ ಕೂಡ ನಮ್ಮ ಎಕ್ಸೆಲನ್ನು ಇಲ್ಲಿವರೆಗೆ ತಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಏನಾದರೂ ಸಂದೇಶ ಕೊಡೋದಾದರೆ, ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋ ಹಾಗೆ, ಇನ್ನೊಂದು ಎಕ್ಸೆಲ್ನ ಯಾಕೆ ಆಯ್ಕೆ ಮಾಡ್ಕೊಬೇಕು ಅನ್ನೋದಕ್ಕೆ. ನಾನು ಯಾವತ್ತೂ ಕೂಡ ಪಾಲಕರಿಗೆ, ಪೋಷಕರಿಗೆ ಅಥವಾ ನಮ್ಮ ವಿದ್ಯಾರ್ಥಿಗಳು ಏನು ಹೇಳೋದು ಅಂತ ಹೇಳಿದರೆ, ಓದುವ ಸಂದರ್ಭದಲ್ಲಿ ನಾವು ಕಷ್ಟಪಡಲೇಬೇಕು. ನಾನು ಯಾವತ್ತೂ ಆಗಲೇ ಹೇಳಿದಾಗೆ, ಎಜುಕೇಷನ್ ಇದು ರೂಟ್ ಯಾವಾಗಲೂ ಬಿಟರ್, ಅದರ ಬರುವಂಥ ಫ್ರೂಟ್ ಇದಲ್ವ ಅದು ಯಾವಾಗಲೂ ಸಿಹಿಯಾಗಿರುವಂಥದ್ದು. ಯಾಕೆಂತ ಹೇಳಿದರೆ, ಈಗ ನಾವು ಇಬ್ಬರು ಮಕ್ಕಳಿರುವಂಥದ್ದು ತುಂಬ ಪ್ರೀತಿಯಿಂದ ಸಾಕಿರ್ತೇವೆ. ಆದರೆ ಓದುವ ಸಂದರ್ಭದಲ್ಲಿ ಓದೋದೇ ಕಷ್ಟ ಅಂತ ಆಗಬಾರ್ದು ಮಕ್ಕಳಿಗೆ ಅಲ್ವಾ. ಈಗ ನಾವು ಓದೋ ಸಂದರ್ಭದಲ್ಲಿ ಓದಲಿಕ್ಕೆ ಎಲ್ಲಿ ಟೈಮ್ ಸಿಗ್ತದೆ ಅಂತ ಹೇಳಿ ಕಾಯ್ತಾ ಇದ್ದೇವೆ. ನಾವು ಬೇರೆದೆಲ್ಲ ಕೆಲಸ ಮಾಡಿಕೊಂಡು ನಾವು ಓದಬೇಕಿತ್ತು. ಆದರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಓದೋದೇ ಕಷ್ಟ ಅಂತ ಆಗುವಂಥದ್ದು, ಮೊಬೈಲ್ನ ಯುಗ. ಹಾಗಾಗಿ ಇದರಿಂದ ಸ್ವಲ್ಪ ಅವಾಯ್ಡ್ ಆಗಬೇಕು. ಸ್ಪೆಷಲಾಗಿ PUCಯಲ್ಲಿ ಎಂಜಿನಿಯರಿಂಗ್, ಮೆಡಿಕಲ್ ನಮಗೊಂದು ಗೌರ್ಮೆಂಟ್ ಸೀಟಲ್ ಮುಖಾಂತರ ಮಾಡಬೇಕು ಅಂತ ಹೇಳಿದರೆ ಎಕ್ಸೆಲ್ ಬೆಸ್ಟ್ ಆಯ್ಕೆ ನಿಮಗೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ತುಂಬ ಒಂದು ಒಳ್ಳೆಯ ಸಿಸ್ಟಮ್ ಇದೆ, ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತೇವೆ. ಅವ್ನು ನಮ್ಮಲ್ಲಿ 2 ವರ್ಷ ಯಾವುದೇ ರೀತಿಯಲ್ಲಿ ಒಂದು ಡಿಸ್ಟರ್ಬ್ ಆಗುವಂಥ ಅವಕಾಶಗಳು ಇರುವುದಿಲ್ಲ. ಒಂದು ಫೋಕಸ್ಡ್ ಆಗಿ ನಮ್ಮ ಒಂದು ಅವನು ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಪ್ರಯತ್ನವನ್ನು ಮಾಡುವಂಥದ್ದು. ಖಂಡಿತವಾಗಿ ಕೂಡ ಎಕ್ಸೆಲ್ಗೆ ಬರ್ಬೋದು. ಖಂಡಿತ 2 ವರ್ಷ ನಮ್ಮಲ್ಲಿ ಓದಿ ಹೋಗುವಾಗ ಅವನೊಂದು ಒಳ್ಳೆಯ ದೇಶದ ಪ್ರಜೆಯಾಗಿ, ಅಪ್ಪ ಅಮ್ಮನಿಗೊಂದು ಒಳ್ಳೆ ಆಸ್ತಿಯಾಗಿ ಮಾಡಿಕೊಡುವಂಥದ್ದು.
ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು XLPU ಕಾಲೇಜಿನ ಚೇರ್ಮನ್ ಆಗಿರುವಂತಹ ಸುಮಂತ್ ಕುಮಾರ್ ಜೈನ್ ಅವರ ಮಾತು. ಧನ್ಯವಾದಗಳು. ಥ್ಯಾಂಕ್ ಯು.